ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತೇನಪ್ಪ ವಿಷಯ ಅಂದರೆ, ಹೌದು ಇವತ್ತು 2024ನ ಲಾಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಗೋವಾ ಹೋಗ್ತಾ ಇದ್ದೀವಿ. ಈಗ ಒಂದು ಟೈಮ್ ಒಂದು ಅರೌಂಡ್ 10 o'clock ಆಗಿದೆ, 10:15 ಆಗ್ತಾ ಇದೆ. ಕಾರವಾರ ಬಂದುಬಿಟ್ಟು 9:30 ಹಂಗೆ ಹೊರಟಿದ್ರು. ಎಷ್ಟೇ ಬೇಗ ಹೋಗಿ ಮುಟ್ಟಿದ್ರು ಕೂಡ ಪಾರ್ಟಿ ಸ್ಟಾರ್ಟ್ ಆಗೋ 12ಗೆ ಅಲ್ವಾ. ಸೊ ಅದಕ್ಕೆ ಆರಾಮಾಗಿ ಹೋದರೆ ಆಯಿತು ಅಂತ ಹೇಳಿಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದೀವಿ. ಗೋವಾ ಅಂತೂ ಫುಲ್ ರಶ್ ಗುರು, ಯಪ್ಪ. ಎಲ್ಲ ಗಾಡಿನೂ ಗೋವಾ ಕಡೆನೇ ಹೋಗ್ತಾ ಇದೆ, ಒಂದು ಮಾತ್ರ ರಿಟರ್ನ್ ಬರೋದು ಕಾಣಿಸ್ತಾ ಇಲ್ಲ. ಫುಲ್ ಹೆವಿ ರಶ್ ಇದೆ ಗೋವಾ ಇವತ್ತು. ಸೊ ಇವತ್ತು ಈ ಬ್ಲಾಗಲ್ಲಿ ನೋಡ್ತೀರಾ ಹೇಗೆ ನಾವು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ನಾವು ಆಲ್ಮೋಸ್ಟ್ ಗೋವಾ ರೀಚ್ ಆಗ್ತಾ ಇದ್ದೀವಿ. ಅಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನ್ನ ಚೂರು ಮಾತಾಡ್ಸೋಣ ಬನ್ನಿ. ಹಾಯ್ ಮಮ್ಮ. ಮತ್ತೆ ಹೇಗಿದ್ದೀರಾ? ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಗೋವಾ ಬರ್ತಾ ಇದ್ದೀರಲ್ಲ? ಅಮ್ಮ, ಹೇಗಿತ್ತು ನಿಮ್ಮ 2024? ಸೂಪರ್ ಆಗಿತ್ತು, ಮಸ್ತ್ ಎಂಜಾಯ್ ಮಾಡಿದ್ವಿ. ಅದು ಫ್ಯಾಮಿಲಿ ಅನ್ನೋದು ಇಳುಕ್ಲು ಇರುದೇ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದೇ ಲೈಫ್ ಅಲ್ವಾ, ಅದೇ ಲೈಫ್. ಮಸ್ತ್ ಎಂಜಾಯ್ ಗ್ರಾಫ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ, ಏನ್ ಮಾಡಕ್ ಆಗಲ್ಲ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಸ್ತ್ ಎಂಜಾಯ್ ಮಾಡಿದ್ವಿ. ದೇವರ ಆಶೀರ್ವಾದದಿಂದ 25 ಕೂಡ ಅದೇ ತರ ಒಳ್ಳೆ ರೀತಿಯಿಂದ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಓಕೆ. ಹಾಯ್ ಡ್ಯಾಡಿ. ಹೇಗಿತ್ತು ನಿಮ್ 24? ಹೇಗಿತ್ತು? 24 ಚೆನ್ನಾಗಿತ್ತು. ಹೌದಾ? ಎಂಜಾಯ್ ಮಾಡಿದ್ರ 2024 ಅಲ್ಲಿ? ಓಕೆ. ಈಗ 25 ಆಗ್ಲಿ ಅಂತ ಆಸೆ. ಹೌದಾ? ಅಲ್ಲ ಡ್ಯಾಡಿ, ತುಂಬಾ ಟೈಮ್ ಆದ್ಮೇಲೆ ಫ್ಯಾಮಿಲಿ ಜೊತೆ ಗೋವಾ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಮಗನ ಜೊತೆ ಹೆಂಡತಿ ಜೊತೆಗೆ ಹೋಗ್ತಾ ಇದ್ದೇನೆ ಗೋವಾಗೆ. ಹೌದಲ್ಲ? ಸೊ ಫ್ರೆಂಡ್ಸ್, ನಾವು ಸಿಗೋಣ ಬೀಚಲ್ಲಿ. ಫೈನಲಿ ಫ್ರೆಂಡ್ಸ್, ಗೋವಾ ರೀಚ್ ಆಗಿದ್ದೀವಿ. ಕಾರ್ನ ತುಂಬ ದೂರನೇ ಪಾರ್ಕ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದ್ವಿ. ಬಿಕಾಸ್ ಇವತ್ತು ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನಿಗೆ ಬರ್ತಾರೆ, ತುಂಬ ಹೆವಿ ರಶ್ ಇರ್ತಾರೆ. ಸೊ ಅದಕ್ಕೆ ನಾವು ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ ಕಾರ್ ತುಂಬಾ ದೂರ ಪಾರ್ಕ್ ಮಾಡಿಕೊಂಡು ಬರ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿಂದ. ಹೌದು, ನಾವು ಪಾಳೋಳಿಯಂ ಬೀಚಿಗೆ ಬಂದಿದ್ದೀವಿ. ಇಲ್ಲಿಂದ ಪಾಳೋಳಿಯಂ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಬೀಚ್ ಹತ್ರ ಹೋಗೋಣ. ಗೈಸ್, ಗೋವಾ ಬಂದಿದ್ದೀವಿ. ಸೊ ಇಲ್ಲೇ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಜನ ಹೆವಿ ಕ್ರೌಡೆಡ್ ಆಗಿದ್ದಾರೆ. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ, ಇನ್ನು ಬೀಚಿಗೆ ಕೂಡ ಹೋಗಿಲ್ಲ. ನೋಡ್ತಾ ಇರ್ಬೋದು. ನಾನು ಮುಂಚೆನೂ ಹೇಳಿದ್ದೆ ನ್ಯೂ ಇಯರಲ್ಲಿ ಗೋವಾ ಫುಲ್ ಕ್ರೌಡೆಡ್ ಆಗಿರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು. ಬನ್ನಿ ಇನ್ನು ಬೀಚ್ ಹತ್ರ ಹೋಗೋಣ. ಫ್ರೆಂಡ್ಸ್, ಈಗ ಬೀಚಿಗೆ ಎಂಟರ್ ಆಗ್ತಾ ಇದ್ದೀವಿ. ಇದು ತುಂಬ ಓಲ್ಡ್ ಬೀಚ್, ಅದಕ್ಕೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಆವಾಗ ನಿಮಗೆ ಸ್ಟ್ರೀಟಲ್ಲಿ ಅಷ್ಟೇನು ಜನ ಕಾಣಿಸಿಲ್ಲ, ಬಟ್ ಬೀಚ್ ಹತ್ರ ಬರ್ತಾ ಇದ್ದಂಗೆ ಫುಲ್ ಹೆವಿ ಕ್ರೌಡ್ ಕಾಣಿಸ್ತಾ ಇದೆ. ಸೊ ನೋಡಿ, ಜನರಲ್ ಸ್ಟೋರ್ ಬೀಚಿಗೆ ತುಂಬ ಹತ್ರನೇ ಆಗಿ ಒಂದು ಜನರಲ್ ಸ್ಟೋರ್ ಕೂಡ ಇದೆ. ಬನ್ನಿ, ಕ್ರೌಡ್ ನೀವು ನೋಡ್ತಾ ಇರ್ಬೋದು. ಈ ವ್ಲಾಗಲ್ಲಿ ಬಂದುಬಿಟ್ಟು ನಾನೇನು ಜಾಸ್ತಿ ಮಾತಾಡಲ್ಲ. ಬಿಕಾಸ್ ನಾನಿಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಾ ಹೋದರೆ ಜನ ಎಲ್ಲ ನನ್ನ ಪ್ಯಾನಿಕ್ ಆಗಿ ನೋಡ್ತಾರೆ. ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಈ ಪಾರ್ಟಲ್ಲಿ ಮಾತಾಡ್ತಾ ಇಲ್ಲ. ಅಲ್ಲೂ ಕೂಡ ಪಾಳೋಳಂ ಬೀಚ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ ಡೇ ಟೈಮಲ್ಲಿ ಬಂದು. ಸೊ ಇವತ್ತು ನೈಟ್ ಟೈಮಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಅಷ್ಟು ವ್ಯೂ ಚೆನ್ನಾಗಿರಲ್ಲ. ಹೌದು, ಅಂದರೂ ಕೂಡ ಲೈಟಿಂಗ್ಸ್ ಡೆಕೋರೇಷನ್ಸ್ ಎಲ್ಲ ನೋಡ್ಬೋದು, ತುಂಬಾ ಕ್ರೇಜಿಯಾಗಿ ಮಾಡಿದ್ದಾರೆ. ಸೊ ಇನ್ನು ಮುನ್ಗಡೆ ಕೂಡ DJ ನೈಟ್ಸ್ ನಡೀತಾ ಇದೆ. ಬನ್ನಿ ಅಲ್ಲಿಗೆ ಹೋಗೋಣ. ಇದೊಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಗೋವಾ ಜನನೇ ಗೋವಾ ಬೀಚಿಗೆ ಬರ್ತಾರಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಆಲ್ ಓವರ್ ದ ಇಂಡಿಯಾ ಕೂಡ ಜನ ಈ ಪ್ಲೇಸಿಗೆ ಬರ್ತಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರದ್ದು ಊಟ, ಸ್ನ್ಯಾಕ್ಸ್, ಏನೇನು ಡ್ರಿಂಕ್ಸ್ ಎಲ್ಲ ತೊಗೊಂಡು ಬೀಚಲ್ಲೇ ಕೂತ್ಕೊಂಡು ಫುಲ್ ಮಸ್ತಿ ಮಾಡ್ತಾ ಇದ್ದಾರೆ.
ಫೈನಲಿ ನ್ಯೂ ಇಯರ್ ಅಂತೂ ಮುಗಿಸಿದ್ದೀವಿ. ಸೊ ಈಗ ಏನಾದ್ರು ತಿನ್ಕೊಂಡು ಮನೆ ಹೋಗ್ಬೇಕು. ಎಷ್ಟು ಹೆವಿ ಕ್ರೌಡೆಡ್ ಆಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಸೊ ನಿಮ್ಮ ಸೈಡ್ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆ ಮಾಡಿದ್ರಿ ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಕೀಪ್ ವಾಚಿಂಗ್ ವಿಶ್ ವ್ಲಾಗ್ಸ್. ಟಾಟಾ, ಬಾಯ್.